ಇವೆಲ್ಲದರ ಮಧ್ಯೆ ಮುಸಲ್ಮಾನರ ವಿರುದ್ಧ ದ್ವೇಷ ಭಾಷಣ ಮಾಡಿದಂತಹ ಬಿಜೆಪಿಯ ಖ್ಯಾತ ಶಾಸಕ ಹರೀಶ್ ಪೂಂಜಾಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿದೆ. ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರ ಪೀಠ ಹರೀಶ್ ಪೂಂಜಾ ವಿರುದ್ಧದ ಪ್ರಕರಣದ ವಿಚಾರಣೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ಇವತ್ತು ಕೊಟ್ಟ ಕಾರಣ ಏನು ಅಂತ ಹೇಳಿದ್ರೆ, ಎಸ್ ರಾಚಯ್ಯ ಇವರು ಏಕಸದಸ್ಯ ರಜಾಕಾಲದ ಪೀಠ ಇವತ್ತು ವಿಚಾರಣೆಯನ್ನು ನಡೆಸಿತು. ಹರೀಶ್ ಪೂಂಜಾ ಸಲ್ಲಿಸಿದ್ದಂಥ ಅರ್ಜಿ, ಹರೀಶ್ ಪೂಂಜಾ ಅವರು ನನ್ನ ವಿರುದ್ಧದ ಎಫ್ಐಆರ್ ಅನ್ನು ರದ್ದುಗೊಳಿಸಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಹೈಕೋರ್ಟ್ ಏನು ಅಭಿಪ್ರಾಯ ಪಡ್ತು ಅಂತ ಹೇಳಿದ್ರೆ, ಹೈಕೋರ್ಟ್ನ ಸಮನ್ವಯ ಪೀಠಗಳು ಅಂದರೆ ಕೋಆರ್ಡಿನೇಟ್ ಬೆಂಚಸ್ ಪೂಂಜಾ ವಿರುದ್ಧದ ಬೇರೆ ಪ್ರಕರಣಗಳಿಗೆ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಅರ್ಜಿದಾರರ ಕೋರಿಕೆಯಂತೆ ಪ್ರಕರಣಕ್ಕೆ ನಾವು ತಡೆ ಕೊಡ್ತಾ ಇದ್ದೀವಿ ಅಂತೇಳಿ ಆದೇಶಿಸಿ ವಿಚಾರಣೆಯನ್ನು ಜೂನ್ 18ಕ್ಕೆ ಮುಂದೂಡಿಕೆ ಮಾಡಿತು. ಹರೀಶ್ ಪೂಂಜಾ ವಿರುದ್ಧ ಇರ್ತಕ್ಕಂಥ ಈ ನಿರ್ದಿಷ್ಟ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ಹರೀಶ್ ಪೂಂಜಾ ದಕ್ಷಿಣ ಕನ್ನಡದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ, ಹ್ಯಾಬಿಚುವಲ್ ಅಫೆಂಡರ್ ಅಂತಲೂ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಹರೀಶ್ ಪೂಂಜಾ ವಿರುದ್ಧ ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಕರಣಗಳಿದ್ದಾವೆ. ಇದು ಹೊಸ್ತೇನಲ್ಲ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇರುವಂಥದ್ದು. ಹರೀಶ್ ಪೂಂಜಾ ವಿರುದ್ಧ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರುವಿನಲ್ಲಿ ಭಟ್ರಬೈಲು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶ ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜಾ ಮುಸಲ್ಮಾನರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರೆ. ಕೆಲವು ಪದಗಳನ್ನು ಬಳಸ್ತಾರೆ ಮುಸಲ್ಮಾನರ ವಿರುದ್ಧ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ರಾಹಿಂ ಎನ್ನುವಂಥವರು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ಸೊ ಹರೀಶ್ ಪೂಂಜಾ ಆ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ನಿನ್ನೆಯ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟಿಗೆ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಮಾಹಿತಿಗಳ ಪ್ರಕಾರ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಅಂದರೆ ತನಿಖೆ ನಡೆಸಿ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂತೇಳಿ ಕರ್ನಾಟಕ ಹೈಕೋರ್ಟಿಗೆ ನಿನ್ನೆ ಕರ್ನಾಟಕ ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು. ಇನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಯಾವ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಮಾನ್ಯ ಘನತೆಬೆತ್ತ ಸನ್ಮಾನ್ಯ ಶಾಸಕರು ಮುಸಲ್ಮಾನರ ವಿರುದ್ಧ ಯಾವ ಪದಗಳನ್ನು ಬಳಸಬಾರದು ಆ ಪದಗಳನ್ನೆಲ್ಲ ಬಳಸಿ ದ್ವೇಷದ ಭಾಷಣವನ್ನು ಮಾಡಿದ್ರು, ಆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮುಸಲ್ಮಾನರು ಕೂಡ ಸಹಕಾರವನ್ನು ಕೊಟ್ಟಿದ್ರು. ಆ ಭಾಗದ ಮುಸಲ್ಮಾನರು ಕೂಡ ಸಹಕಾರವನ್ನು ಕೊಟ್ಟರು. ಈ ಘನತೆಬೆತ್ತ ಶಾಸಕರ ಭಾಷಣದ ಬಳಿಕ ಆ ದೇವಸ್ಥಾನ ಮಂಡಳಿ ಅವರಿಗೆ ಇರುಸು ಮುರುಸು ಉಂಟಾಗಿ ಅವರು ಆ ಭಾಗದ ಮುಸಲ್ಮಾನರ ಅವರಿಗೆ ಒಂದು ಪತ್ರವನ್ನು ಬರೆದರು. ಶಾಸಕರ ಹೇಳಿಕೆಯಿಂದ ನಿಮಗೆ ಏನಾದರೂ ನೋವಾಗಿದ್ದರೆ ಅದಕ್ಕೆ ನಾವು ವಿಷಾದಿಸ್ತೇವೆ ಅಂಥೇಳಿ. ಮಾತಾಡಿದ್ಯಾರು? ಶಾಸಕನಿಗೆ ಅದರ ಬಗ್ಗೆ ವಿಷಾದ ಇಲ್ಲ. ಶಾಸಕರ ಪ್ರಕಾರ ಅದು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅವರಿಗೆ ಕಂಟೆಂಟ್ ಆಗುತ್ತೆ, ಧರ್ಮಾಧಾರಿತ ರಾಜಕಾರಣಕ್ಕೋಸ್ಕರ. ಬಟ್ ದೇವಸ್ಥಾನದವರಿಗೆ ಮುಜುಗರ ಆಗಿ ದೇವಸ್ಥಾನದವರು ಪತ್ರವನ್ನು ಬರೆದರು ಆ ಭಾಗದ ಮುಸಲ್ಮಾನರಿಗೆ. ನಾವು ಶಾಸಕರ ಭಾಷಣದಿಂದ ನಿಮಗೆ ನೋವಾಗಿದ್ದರೆ ಅದಕ್ಕೆ ನಾವು ವಿಷಾದಿಸುತ್ತೇವೆ, ಜೊತೆಗೆ ಭವಿಷ್ಯದಲ್ಲಿ ನಾವಿಬ್ಬರು ಜೊತೆಯಾಗಿ ಸಾಗಬೇಕು ಎನ್ನುವಂತಹ ಪತ್ರವನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಬರೆದರು. ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಬೇಕು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಬಗ್ಗೆ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಟೀಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ಗಮಿತ ಈಗ ಮೊನ್ನೆ ರಿಟೈರ್ ಆದರು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಪೀಠ ಒಂದು ಲಾಂಗ್ ಅಬ್ಸರ್ವೇಷನನ್ನು ಮಾಡ್ತು. ಏನು ಅಂತ ಹೇಳಿದ್ರೆ, ಈ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲದಿದ್ದರೆ ಇದನ್ನು ತಡಿಬೇಕು ನಾವು ಅಂಥೇಳಿ. ನಿಶಿಕಾಂತ್ ದುಬೆ ಬಿಜೆಪಿಯ ಸಂಸದ ಅವರ ವಿರುದ್ಧದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯ, ನಿವೃತ್ತ
ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಪೀಠ ಹರೀಶ್ ಪೂಂಜೆ ಅಬಿಚುವಲ್ ಅಫೆಂಡರ್ ಆಗಿ ಕಾಣಿಸ್ಕೊತಾ ಇದ್ದಾರೆ ದ್ವೇಷ ಭಾಷಣ ಪ್ರಕರಣಗಳಲ್ಲಿ. ಇದು ಮೊದಲನೇ ಬಾರಿ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್ಲಿ 2023ರಲ್ಲಿ ರೀಎಲೆಕ್ಟ್ ಆದ ಬಳಿಕ ಕಂಟಿನ್ಯೂಸ್ ಆಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಹರೀಶ್ ಪೂಂಜಾ. ಸೊ ತನಿಖೆಗೆ ಮಾನ್ಯ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಕೋಆರ್ಡಿನೇಟೆಡ್ ಬೆಂಚಸ್, ಸಮನ್ವಯ ಪೀಠಗಳು, ಅಂದರೆ ಬೇರೆ ಪೀಠಗಳು ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರುವಂತಹ ಇಂಥದ್ದೇ ಪ್ರಕರಣಗಳಲ್ಲಿ ತಡೆಯಾಜ್ಞೆಯನ್ನು ಕೊಟ್ಟಿರುವ ಕಾರಣಕ್ಕೋಸ್ಕರ ನಾವು ಕೂಡ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ ಎನ್ನುವಂಥ ಅಭಿಪ್ರಾಯವನ್ನು ಇವತ್ತು ಹೈಕೋರ್ಟ್ ವ್ಯಕ್ತಪಡಿಸಿರುವಂಥದ್ದು. ಅಲ್ಲಿಗೆ ಹರೀಶ್ ಪೂಂಜಾ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಹರೀಶ್ ಪೂಂಜಾ ದಕ್ಷಿಣ ಕನ್ನಡ ಭಾಗದಲ್ಲಿ BJPಯ ಶಾಸಕರ ಭಾಷಣಗಳನ್ನು ತೆಗೆದು ನೋಡಿದ್ರೆ ಅಚ್ಚರಿ ಆಗುತ್ತೆ. ಇವರು ಒಬ್ಬರೇ ಅಂತಲ್ಲ, ಹರೀಶ್ ಪೂಂಜಾ ಒಬ್ಬರೇ ಅಲ್ಲ, ಅಲ್ಲಿರ್ತಕ್ಕಂಥ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಈ ಥರದ ಭಾಷಣದ ಕೆಟಗರಿಯವರು. ಎಲ್ಲರೂ ಭಾಷಣ ಮಾಡೋದು, ಒಂದು FIR ದಾಖಲಾಗುತ್ತೆ, FIR ದಾಖಲಾದ ತಕ್ಷಣ ನ್ಯಾಯಾಲಯಕ್ಕೆ ಹೋಗುತ್ತೆ. ಬಟ್ ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ನಿಶಿಕಾಂತ್ ದುಬೆ, BJPಯ ಸಂಸದ ನಿಶಿಕಾಂತ್ ದುಬೆ ಪ್ರಕರಣದಲ್ಲಿ ಹೇಳುತ್ತೆ ದ್ವೇಷ ಭಾಷಣವನ್ನು ನಾವು ಹತ್ತಿಕ್ಕಬೇಕು ಅಂತೇಳಿ. ಆಮೇಲೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳು ಕೂಡ ಇದ್ದಾವೆ. ದ್ವೇಷ ಭಾಷಣದ ಸಂದರ್ಭದಲ್ಲಿ ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತಿದೆ, ಸುಮೋಟೋ ಕೇಸ್. ಕಾರಣ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಡೈವರ್ಸಿಟಿಯನ್ನು ಕಾಪಾಡಬೇಕು. ಶಾಸಕರು ಅವರು ರಾಜಕೀಯ ಲಾಭಕ್ಕೋಸ್ಕರ ಭಾಷಣ ಮಾಡ್ತಾರೆ, ಅನಿವಾರ್ಯ ಮಾಡ್ತಾರೆ ಅವರು. ಬಟ್ ಅದರಿಂದ ಆಗಬಹುದಾದಂತಹ ಅಪಾಯಗಳನ್ನು ಹತ್ತಿಕ್ಕಬೇಕು ಅಂತ ಹೇಳಿದ್ರೆ ಪ್ರಕರಣಗಳನ್ನು ದಾಖಲಿಸಿ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಇದು ನಿಶಿಕಾಂತ್ ದುಬೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಕೊಟ್ಟಂಥ ಅಭಿಪ್ರಾಯ. ಸೊ ಈಗ ಹರೀಶ್ ಪೂಂಜಾ ಕೇಸ್ ಏನಿದೆ, ಹರೀಶ್ ಪೂಂಜಾ ವಿರುದ್ಧ ವಕಾಲತನ್ನು ನಡೆಸಿದಂತಹ ಹಿರಿಯ ವಕೀಲ ಬಾಲನ್ ಅವರು ಹೇಳಿದ್ದಾರೆ, ಹರೀಶ್ ಪೂಂಜಾ ಒಬ್ಬರು ಅಬಿಚುವಲ್ ಅಫೆಂಡರ್ ಅಂತೇಳಿ. ಅಂದರೆ ಪದೇ ಪದೇ ಇಂಥದ್ದೇ ಅಪರಾಧಗಳನ್ನು, ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದು ಮೊದಲನೆಯ ಬಾರಿ ಅಲ್ಲ ಎನ್ನುವಂಥ ಅಂಶವನ್ನು ಕೂಡ ಹೈಕೋರ್ಟ್ನ ವಾದದ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.